ನಾನು ಒಂದು ಟಿಕ್ಟಾಕ್ ನೋಡಿದ್ದೆ. ಒಂದು ಹುಡುಗಿ ಸ್ಕೂಟರ್ ಓಡಿಸುತ್ತಿರುವಾಗ ಅಚಾನಕ್ ಬೀಳ್ತಾಳೆ. ಅವಳು ಬಿದ್ದ ತಕ್ಷಣವೇ ಮೆಟ್ಟಿಲುಗಳಿಂದ ಜಿಗಿದು ಕಿಟಕಿಗಳಿಂದ ಹಾರಿಕೊಂಡು ಎಲ್ಲೆಲ್ಲಿಂದಲೋ 3 ಸೆಕೆಂಡಿನಲ್ಲಿ 30 ಜನ ಅವಳಿಗೆ ನಿಸ್ವಾರ್ಥ ಸಹಾಯ ಮಾಡಲು ಬರ್ತಾರೆ. ಅವಳನ್ನು ಬೇರೆ ಬೇರೆ ರೀತಿಯಲ್ಲಿ ಎತ್ತಲು ಶುರು ಮಾಡ್ತಾರೆ. ಅಯ್ಯೋ ಪಾಪ ಏನಾಯ್ತು ಅಂತ ಕೇಳ್ತಾರೆ. ಅದರಲ್ಲಿ ಪೊಲೀಸ್ ಕೂಡ ಇದ್ದಾನೆ. ಇನ್ನೂ ಹಲವರಿದ್ದಾರೆ, ಜಗತ್ತಿನ ಎಲ್ಲ ಮೂಲಗಳಿಂದ ಬಂದಂತವರು. ಹುಡುಗಿ ಸ್ಕೂಟರ್ನಿಂದ ಬಿದ್ದಿದ್ರೆ 30 ಪುರುಷರು ಓಡಿ ಬಂದು ನಿಸ್ವಾರ್ಥ ಸೇವೆಗೆ ಇಳಿಯುತ್ತಾರೆ. ಆಮೇಲೆ ತೋರಿಸ್ತಾರೆ ಅದೇ ರೀತಿ 2 ಹುಡುಗರು ಬೀಳ್ತಾರೆ. ಆಗ ಅಲ್ಲಿಗೆ ಒಬ್ಬ ತಳ್ಳುವ ಗಾಡಿಯವನು ಬರ್ತಾನೆ. ಮೊದಲು ಒಂದೇಟು ಹೊಡೆದು ಹೇಳ್ತಾನೆ, ದಡ್ಡ ಕುಡಿದು ಓಡಿಸ್ತಿದ್ದಾನೆ ಅನ್ಸುತ್ತೆ. ನಂತರ ಪೊಲೀಸ್ ಬರುತ್ತಾನೆ. ಲಾಠಿಯಿಂದ ಹೊಡೆದು ಕೇಳ್ತಾನೆ, ಹೆಲ್ಮೆಟ್ ಎಲ್ಲಿದೆ, ಲೈಸೆನ್ಸ್ ಎಲ್ಲಿದೆ ಅಂತಾನೆ. ನಂತರ ಅವನ ತಂದೆ ಬರ್ತಾನೆ. ಥೂ ನನ್ ಮಗನೇ, ನನ್ನ ಸ್ಕೂಟರ್ ಎಲ್ಲಾ ಹಾಳು ಮಾಡಿಬಿಟ್ಟಂತಾನೆ. ನೀವೇ ನೋಡಿ, ನಾವು ಎಲ್ಲಾ ಕೆಲಸಗಳನ್ನು ನಿಸ್ವಾರ್ಥದಿಂದ ಮಾಡ್ತಿದ್ದೇವೆ ಅಂದುಕೊಳ್ತೇವೆ. ಆದ್ರೆ ಅದರ ಹಿಂದೆ ಅಡಗಿರುವ ದುರುದ್ದೇಶ ಯಾರಿಗೂ ಹೇಳಲ್ಲ.